ನಿಮ್ಮಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀವಿ. ಇವತ್ತು 10th ಸ್ಟ್ಯಾಂಡರ್ಡ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರನ್ನು ತಂದಿದ್ದೀನಿ. ಅದಿತ್ತು ಒಂದು 2019ರಲ್ಲಿ ಆಗಿರ್ತಕ್ಕಂಥ ಪರೀಕ್ಷೆ ಇದೆ. ಸೊ ಭಾಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಸರ್ ಕ್ವಶನ್ ಪೇಪರ್ಸ್ಗಳನ್ನು ಪೋಸ್ಟ್ ಮಾಡಿ ಅಂತ. ಸೊ ಆ ಪರ್ಪಸನ್ನು ಏನು ಮಾಡ್ತಾ ಇದ್ದೀವಿ, ಇವತ್ತು ಕ್ವಶನ್ ಪೇಪರನ್ನು ಹಿಂದಿಯಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಕೊಡ್ತಾ ಇದ್ದೀವಿ. ಟೋಟಲಿ 80 ಮಾರ್ಕ್ಸ್ ಕ್ವಶನ್ ಪೇಪರ್ ಇದೆ. ಸೊ ನಿಮಗೆ ಸೆಪ್ಟೆಂಬರ್ ಅಂತ್ಯದಲ್ಲಿ ಅಥವಾ ಅಕ್ಟೋಬರ್ ಮೊದಲಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಒಂದು ಮಧ್ಯಾವಧಿ ಅಂದರೆ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರನ್ನು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಆ ಎಕ್ಸಾಮಿನೇಷನನ್ನು ಪ್ರಿಪೇರ್ ಆಗೋ ಸಲುವಾಗಿ ಸೊ ತಮಗೆ ಒಂದು ಐಡಿಯಾ ಬರೋ ಸಲುವಾಗಿ ಒಂದು ಕ್ವಶನ್ ಪೇಪರ್ ಸಹಿತ ಬೇಕಾಗಿರುತ್ತೆ. ಅದಕ್ಕಾಗಿ ಒಂದು ಕ್ವಶನ್ ಪೇಪರನ್ನು ಓಲ್ಡ್ ಕ್ವಶನ್ ಪೇಪರ್ನ ಪೇಸ್ಟನ್ನು ಮಾಡ್ತಾ ಇದ್ದೀವಿ. ಇನ್ನೊಂದು ಕ್ವಶನ್ ಪೇಪರನ್ನು ಹಾಕ್ತೀನಿ, ವೆಯ್ಟ್ ಮಾಡಿ ಅಂತ ಹೇಳ್ತಾ ಹೋಪ್ ಈ ಕ್ವಶನ್ ಪೇಪರನ್ನು ಬಿಡಿಸಿದರೆ ತಮಗೆ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಯಾವ ಥರ ಇರುತ್ತೆ, ಯಾವ ಥರ ಪೋರ್ಷನ್ ಕವರ್ ಮಾಡಿರ್ತಾರೆ, ಕ್ವಶನ್ಸ್ ಲೆವೆಲ್ ಏನಿದೆ ಅನ್ನೋದನ್ನು ತೆಗೆಸ್ತಾ ತಮಗೆ ಅರ್ಥ ಆಗ್ತದೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ. ಸೊ ಹೋಪ್ ತಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಬೆನಿಫಿಟ್ ಆಗದ ಅಂತ ತಿಳ್ಕೊಳ್ತೀನಿ. ಇಲ್ಲಿ ಫಸ್ಟಿಗೆ ತಮಗೆ ಗೊತ್ತೇ ಇದ್ದಂಗೆ 4 ಕ್ವಶನ್ಸ್ಗಳನ್ನ ಕೇಳ್ತಾರೆ. ಸೊ 4 ಕ್ವಶನ್ಸ್ ಇರ್ತಕ್ಕಂಥದ್ದು 8 ಕ್ವಶನ್ಸ್ ಇರ್ತವೆ. ಆ 8 ಕ್ವಶನ್ಸ್ ಇರ್ತಕ್ಕಂಥದ್ದು ಯಾವ್ದ ಮೇಲೆಪ್ಪ ಅಂತಂದರೆ ಗ್ರಾಮರ್ ಕಂಟೆಂಟ್ಗಳ ಮೇಲೆ. ಓಕೆ, ಅಲ್ಲಿ ಟೋಟಲಿ ಸೊ ಫಸ್ಟ್ ನೋಡಿ, ಇಲ್ಲಿ ಒಂದು ವಿಲೋಮಾರ್ಥಿ ಶಬ್ದವನ್ನು ಕೊಟ್ಟಿದ್ದು ಕೇಳಿದ್ದಾರೆ. ಆಮೇಲೆ ಲಿಂಗದಲ್ಲಿ ಒಂದು ಕೇಳಿದ್ದಾರೆ, ಪ್ರೇರಣಾತ್ಮಕ ಕ್ರಿಯೆಗೆ ಸಂಬಂಧಪಟ್ಟಂತೆ, ವಚನಗಳಿಗೆ ಸಂಬಂಧಪಟ್ಟಂತೆ, ಸಮಾಸ, ವಿರಾಮ ಚಿಹ್ನ, ಆಮೇಲೆ ಮುಹಾವರೆ, ಆಮೇಲೆ ದೀರ್ಘ ಸಂಧಿ. ಸೊ ಈ ಥರನಾಗಿ ಏನು ಮಾಡಿದಾರಪ್ಪ ಅಂದರೆ ಫಸ್ಟ್ 8 ಕ್ವಶನ್ಸ್ಗಳು ಗ್ರಾಮರಿಂದ ಇರ್ತವೆ MCQ ಬೇಸ್ಡ್ ಮೇಲೆ. ಇನ್ನು ಮೇನ್ ಕ್ವಶನ್ 2ದಲ್ಲಿ ಅನುರೂಪ ಕೇಳಿರ್ತಾರೆ. ಈ ಅನುರೂಪ ಇಲ್ಲಿ ಹೆಂಗಿರ್ತಾವಪ್ಪ ಅಂತಂದರೆ 2 ಪದ್ಯದಿರ್ತವೆ, 2 ಗದ್ಯದಿರ್ತವೆ. ಇದು ಬಸಂತ್ ಕಿ ಸಚ್ಚಾಯಿ ಕ್ವಶನ್ ಇದೆ 9ರಲ್ಲಿ, 10ರಲ್ಲಿ ಇಂಟರ್ನೆಟ್ ಕ್ರಾಂತಿ ಇದೆ, 11ರಲ್ಲಿ ಅಭಿನವ್ ಮನುಷ್ಯ ಕವಿತೆಗೆ ಸಂಬಂಧಪಟ್ಟರೆ, 12ರಲ್ಲಿ ತುಳಸಿ ಕೆ ದೋಹೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇದೆ. ಇನ್ನು ಮೇನ್ ಕ್ವಶನ್ 3ರಲ್ಲಿ ಏಕ ವಾಕ್ಯ ಒಂದು ವಾಕ್ಯದ ಉತ್ತರಗಳನ್ನು ಕೇಳಿದ್ದಾರೆ. ಸೊ ಅದರಲ್ಲಿ ಕೂಡ ಏನಾಗ್ತದಪ್ಪ ಅಂದ್ರೆ ಸೇಮ್ 2 ಪದ್ಯದ್ದು 2 ಗದ್ಯದಿರ್ತವೆ. ಈ ಕ್ವಶನ್ ಪೇಪರಲ್ಲಿ ಫಸ್ಟ್ 9 ಲೆಸನನ್ನು ಕವರ್ ಮಾಡಿದ್ದಾರೆ. ಮಾತೃಭೂಮಿ, ಕಾಶ್ಮೀರಿ ಸೇಬ್, ಗಿಲ್ಲು, ಅಭಿನವ್ ಮನುಷ್, ಮೇರಾ ಬಚ್ಪನ್, ಬಸಂತ್ ಕಿ ಸಚ್ಚಾಯಿ, ತುಳಸಿ ಕೆ ದೋಹೆ, ಇಂಟರ್ನೆಟ್ ಕ್ರಾಂತಿ, ಇಮಾನ್ದಾರೋ ಕೆ ಸಮ್ಮೇಳನ ಮೇ ಮತ್ತು ಪೂರಕ ವಾಚನದಿಂದ ಶನಿ ಸಬ್ಸೆ ಸುಂದರ ಗ್ರಹ. ಇಷ್ಟು 9+1 ಏನು ಮಾಡಿದ್ದಾರೆ ಕ್ವಶನ್ ಪೇಪರಲ್ಲಿ ಕವರನ್ನು ಮಾಡಿದ್ದಾರೆ ಪೋರ್ಷನ್. ಇಲ್ಲಿ ಏಕವಾಕ್ಯದಲ್ಲಿ ಸೊ ಟೋಟಲಿ 2 ಏನಿರ್ತಾವಪ್ಪ ಅಂದ್ರೆ ಗದ್ಯದಿದ್ದಾವೆ, 2 ಪದ್ಯದ ಕ್ವಶನ್ಸ್ಗಳನ್ನ ಕವರ್ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ 2-3 ವಾಕ್ಯದಲ್ಲಿ ನೋಡಿ, 2-3 ವಾಕ್ಯದಲ್ಲಿ ಏನೇನು ಕೇಳಿದ್ದಾರೆ ಅಂದರೆ ಸೊ ಇಲ್ಲಿ ಕಾಶ್ಮೀರಿ ಸೇಬ್ದು ಒಂದು ಕ್ವಶನ್ ಇದೆ, ಆಮೇಲೆ ಬಸಂತ್ ಕಿ ಸಚ್ಚಾಯಿದಿಂದ ಒಂದು ಕ್ವಶನ್ ಇದೆ, ಇಂಟರ್ನೆಟ್ ಕ್ರಾಂತಿದು ಒಂದಿದೆ, ಮಾತೃಭೂಮಿ ಸ್ವರೂಪ ಇದೆ, ಅಭಿನವ್ ಮನುಷ್ಯ ಪದ್ಯದಿದೆ, ಆಮೇಲೆ ತುಳಸಿ ಕೆ ದೋಹೆದಿಂದ ಒಂದಿದೆ, ಶನಿ ಸಬ್ಸೆ ಸುಂದರ ಗ್ರಹದಿಂದ. ಸೊ ಟೋಟಲಿ 2 ಕ್ವಶನ್ಸ್ಗಳನ್ನ ಅಲ್ಲಿ ಏನು ಮಾಡಿದಾರಪ್ಪ ಅಂದರೆ ಕೇಳಿದ್ದಾರೆ. ಟೋಟಲ್ 2 ಮಾರ್ಕ್ಸಿಗೆ 18 ಕ್ವಶನ್ಸ್ ಇರ್ತವೆ, 16 ಅಂಕಗಳು. ಇನ್ನು 3 ಮಾರ್ಕ್ಸಿನ ಕ್ವಶನ್ಸ್ಗಳನ್ನು ನೋಡೋದಾದರೆ ಸೊ ಟೋಟಲ್ ಇಲ್ಲಿ 9 ಕ್ವಶನ್ಸ್ಗಳು ಇರ್ತವೆ, ತಮಗೆ ಗೊತ್ತಿದೆ. ಸೊ ಒಂದೊಂದಕ್ಕೆ 3 ಅಂಕ 27 ಮಾರ್ಕ್ಸ್ ಇಲ್ಲೇ ಇರ್ತವೆ. ಇಲ್ಲಿ ಕಾಶ್ಮೀರಿ ಸೇಬ್ದಿಂದ ಒಂದು ಕ್ವಶನ್ ಇದೆ, ಗಿಲ್ಲುದಿದೆ, ಬಸಂತ್ ಕಿ ಸಚ್ಚಾಯಿ, ಮೇರಾ ಬಚ್ಪನ್, ಅಭಿನವ್ ಮನುಷ್, ಗಿಲ್ಲು, ಆಮೇಲೆ ನೆಕ್ಸ್ಟ್ ಮತ್ತೆ ಮೇರಾ ಬಚ್ಪನ್, ಆಮೇಲೆ ಭಾವಾರ್ಥ ಕೇಳಿದ್ದಾರೆ, ಅನುವಾದಗಳನ್ನು ಕೇಳಿದ್ದಾರೆ. ಸೊ ಈ ಥರನಾಗಿ 3 ಮಾರ್ಕ್ಸ್ಗೆ 9 ಕ್ವಶನ್ಸ್ಗಳನ್ನು ಬರ್ತವೆ. ಇನ್ನು 5-6 ವಾಕ್ಯಗಳಲ್ಲಿ ಸೊ ಟೋಟಲಿ 2 ಇದ್ದಾವೆ. ಸೊ ಫಸ್ಟ್ ಆಗಿರ್ತಕ್ಕಂಥದ್ದು ಏನಿದೆಪ್ಪ ಅಂತಂದರೆ ಇಂಟರ್ನೆಟ್ ಕ್ರಾಂತಿದಿಂದ ಒಂದು ಪಾಠ ಇದೆ, ಒಂದು ಕ್ವಶನು. ಆಮೇಲೆ ಪದ್ಯ ಪೂರ್ಣ ಮಾಡಲಿಕ್ಕೆ ಹರೆ ಬರೆದಿಂದ ಏನು ಮಾಡಿದಾರಪ್ಪ ಅಂದರೆ ಕೇಳಿದ್ದಾರೆ. ಇನ್ನು ಮೇನ್ ಕ್ವಶನ್ 7ನಲ್ಲಿ ಒಂದು ಗದ್ಯಾಂಶವನ್ನು ಕೊಟ್ಟಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಕೆಳಗಡೆ 4 ಕ್ವಶನ್ಸ್ ಇದ್ದಾವೆ, ಅವುಗಳಿಗೆ ಉತ್ತರಗಳನ್ನು ಬರೀಬೇಕು. ದೂರದರ್ಶನಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಟಾಂಜ ಇದೆ, ಅದನ್ನು ಓದಿ ಕೆಳಗಡೆ ಇರ್ತಕ್ಕಂಥ ಕ್ವಶನ್ಸ್ಗೆ ಆನ್ಸರ್ಸನ್ನು ಮಾಡಬೇಕು. ಇನ್ನು 8ರಲ್ಲಿ ಏನು ಮಾಡಿದ್ದಾರಪ್ಪ ಅಂದರೆ ನಿಬಂಧ ಬರೀಲಿಕ್ಕೆ ಹೇಳಿದ್ದಾರೆ. 12ರಿಂದ 15 ವಾಕ್ಯಗಳಲ್ಲಿ ನಿಬಂಧ ಬರೀಬೇಕು. ಸೊ 4 ಅಂಕೆ ಕ್ವಶನ್ ಅದು. ಸ್ವಚ್ಛ ಭಾರತ್ ಅಭಿಯಾನ್ ಇದೆ, ಜನಸಂಖ್ಯೆಗೆ ಸಮಸ್ಯೆ ಇದೆ, ಇಂಟರ್ನೆಟ್ಗೆ ಲಾಭ ಇದೆ. ಲಾಸ್ಟ್ ಕ್ವಶನ್ 38ರಲ್ಲಿ ಇರ್ತಕ್ಕಂಥದ್ದು ಒಂದು ಪತ್ರ ಇದೆ. ಸೊ ಒಂದು ಚುಟ್ಟಿ ಪತ್ರ ಇದೆ, ಇನ್ನೊಂದು ಮಾತಾಜಿ ಕೋ ಪತ್ರ ಅಂತಕ್ಕಂಥದ್ದು 5 ಮಾರ್ಕಿಗೆ ಕೇಳಿದ್ದಾರೆ. ಸೊ ಹೋಪ್ ವಿದ್ಯಾರ್ಥಿಗಳೇ ಈ ಥರನಾಗಿ ತಮ್ಗೆ ಏನು ಮಾಡ್ತಾರಪ್ಪ ಅಂತಂದರೆ ಒಂದು ಮಿಡ್ ಟರ್ಮ್ ಕ್ವಶನ್ ಪೇಪರನ್ನು ನಾನಿಲ್ಲಿ ಪೋಸ್ಟನ್ನು ಮಾಡಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂತೆ ಆನ್ಸರ್ಸ್ಗಳನ್ನು ರೆಡಿ ಮಾಡಿ ನಾನುಗಳನ್ನು ಸಹಿತ ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ಸ್ಗಳನ್ನು ಏನು ಮಾಡ್ತೀನಿ ಕವರನ್ನು ಮಾಡ್ತೀನಿ.
ತುಂಬ ಬೆನಿಫಿಷಿಯಲ್ ಆಗಿರ್ತಕ್ಕಂಥ ವಿಡಿಯೋಗಳಿದ್ದಾವೆ. ನೆಕ್ಸ್ಟ್ ಪಾರ್ಟಲ್ಲಿ ವಿಡಿಯೋಗಳನ್ನು ಸಹಿತ ತಾವೇನು ಮಾಡಬೇಕಪ್ಪ ಅಂತಂದರೆ ವೇಟನ್ನು ಮಾಡಬೇಕು. ಒಂದು 80 ಮಾರ್ಕ್ಸ್ಗೆ ಸೊ ಕ್ವಶನ್ ಪೇಪರ್ ಇದೆ ಅಂತಂದರೆ ತಾವು ಓಲ್ಡ್ ಪ್ರಿಫರ್ ಮಾಡಿದ್ದೆ ಆದರೆ ಒಂದು 40 to 50 ಮಾರ್ಕ್ಸ್ ಕ್ವಶನ್ಸ್ ಏನಾಗ್ತಾವಪ್ಪ ಅಂತಂದರೆ ಮ್ಯಾಕ್ಸಿಮಮ್ ಆಗಿ ರಿಪೀಟ್ ಆಗಿರ್ತವೆ. ಇದ್ರೇನು ಭಾಳಷ್ಟು ಕಬ್ಬಿಣದ ಕಡಲೆ ಅಂತಕ್ಕಂಥ ವಿಷಯ ಏನೂ ಅಲ್ಲ. ತುಂಬ ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳಿರ್ತವೆ. ಮೊದಲ 9 ಪಾಠಗಳಂತಂದರೆ ಅದೇನು ಭಾಳದಷ್ಟು ಕಷ್ಟ ಅಲ್ಲ. ಈಸಿಯಾಗಿ ತಾವೇನು ಮಾಡ್ಬೋದು, ಮ್ಯಾಕ್ಸಿಮಮ್ ಆಗಿ ಸ್ಕೋರ್ಗಳನ್ನು ಮಾಡ್ಬೋದು. ಬಟ್ ರೈಟಿಂಗ್ ಇಂಪ್ರೂವ್ಮೆಂಟ್ ಆಗಬೇಕು. ಆನ್ಸರ್ಸ್ಗಳು ತುಂಬಾ ಅಕ್ಯುರೇಟ್ ಆಗಿ ಬರೀಬೇಕು. ನೀವೆಷ್ಟು ಆನ್ಸರ್ಸ್ಗಳನ್ನು ಅಕ್ಯುರೇಟ್ ಆಗಿ ಪ್ರೆಸೆಂಟೇಷನ್ ಮಾಡ್ತೀರಿ ಅಷ್ಟು ಮಾರ್ಕ್ಗಳನ್ನು ಏನು ಮಾಡ್ತಾವಪ್ಪ ಅಂತಂದರೆ ತಾವುಗಳು ತಗೊಳ್ತೀರಿ. ರೈಟಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಬರುವಾಗ ವಿದ್ಯಾರ್ಥಿಗಳು ತುಂಬಾ ಉತ್ತರಗಳು ಅವರಿಗೆ ಗೊತ್ತಿರ್ತವೆ, ಆದರೆ ಬರುವಾಗ ಎಷ್ಟೋ ವರ್ತನೆ ದೋಷಗಳು, ಮಾತ್ರಾ ದೋಷಗಳು, ಓಕೆ, ಲೇಖನ ಚಿಹ್ನೆಗಳ ಬಳಕೆ ಇಲ್ಲದೇ ಇರೋದು, ಹೈಲೈಟ್ ಮಾಡ್ತಕ್ಕಂಥದ್ದೇ ಇರದೇ ಇರೋದು, ಆಮೇಲೆ ಉತ್ತರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಪಾಯಿಂಟ್ಸ್ಗಳ ಕೊರತೆಯೂ ಕೂಡ ನಾವೇನು ಮಾಡ್ತೀವಪ್ಪ ಅಂದರೆ ಇವ್ಯಾಲ್ಯೂಯೇಷನ್ ಮಾಡಾಗ ನೋಡ್ತೀವಿ. ಸೊ ಅದಾಗದೇ ಇರೋದಾಗೆ ಸೊ ತಾವೇನು ಮಾಡಬೇಕು, ಪ್ರಿಪ್ರೇಷನನ್ನು ಮಾಡಬೇಕು. ಸೊ ಸುಮಾರು ವಿಡಿಯೋಗಳು ಏನಿದ್ದಾವೆ ನಾವು 10th ಹಿಂದಿಯಲ್ಲಿ ಆಲ್ರೆಡಿ ಎಲ್ಲ ಪಾಠದ ಕ್ವಶನ್ ಆನ್ಸರ್ ವಿಡಿಯೋಗಳನ್ನು ಹಾಕಿದ್ದೀವಿ. 1-2 ಸಾರಿ ವಿಡಿಯೋಗಳನ್ನು ನೋಡಿದ್ದೆ ಆದರೆ ಬೆನಿಫಿಟ್ ಆಗಿ ಆಗ್ತದೆ. ಸೊ ಎಲ್ಲ ಪಾಠಗಳ ಉತ್ತರಗಳು ನಮಗೆ ಏನಾಗ್ತವಪ್ಪ ಅಂದ್ರೆ ಕಂಠಸ್ಥನೇ ಆಗ್ತದೆ. ಇಷ್ಟು ಈ ವಿಡಿಯೋದಲ್ಲಿ ನಾವು ಇವತ್ತೇನು ಮಾಡೀವಿ ಅಂತಂದರೆ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಹಾಕಿದ್ದೀವಿ. ಇನ್ನೊಂದು ಕ್ವಶನ್ ಪೇಪರನ್ನು ಪೋಸ್ಟನ್ನು ಮಾಡ್ತೀನಿ. ಈ ಕ್ವಶನ್ ಪೇಪರ್ಗೆ ಸೊಲ್ಯೂಷನ್ಸ್ಗಳನ್ನು ಸಹಿತ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ನೀವುಗಳು ಸಹಿತ ಕ್ವಶನ್ ಪೇಪರನ್ನು ನೋಡಿಕೊಂಡು ಉತ್ತರಗಳನ್ನು ಬರಲಿಕ್ಕೆ ಪ್ರಯತ್ನವನ್ನು ಮಾಡಿ. ಸೊ ಮತ್ತೆ ಸಿಗುವ ಇನ್ನೊಂದು ಭಾಗದ ವಿಡಿಯೋದಲ್ಲಿ. ದಯಮಾಡಿ ನಮ್ಮ ವಿಡಿಯೋಗಳನ್ನು ತಾವುಗಳು ಏನು ಮಾಡಬೇಕಪ್ಪ ಅಂತಂದರೆ ಲೈಕ್ ಮಾಡಬೇಕು. ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಈ ವಿಡಿಯೋದ ಲಿಂಕ್ಗಳನ್ನು ಸಾಧ್ಯವಾದಷ್ಟು ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಸಿಗ್ತೀನಿ ಇನ್ನೊಂದು ಕ್ವಶನ್ ಪೇಪರ್ನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.